ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಸರ್ಕಾರಿ ಉದ್ಯೋಗಗಳು ಅಥವಾ ಸರ್ಕಾರದಿಂದ ಆಗಬೇಕಾದಂತಹ ಕೆಲಸಗಳು ಅಥವಾ ಸರ್ಕಾರದಿಂದ ಏನಾದರೂ ಬರಬೇಕಾದಂತಹ ಸವಲತ್ತುಗಳಿದ್ದರೆ ಅದಕ್ಕೆ ಅನುಕೂಲಕರವಾದಂತಹ ದಿವಸ. ಅದು ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನವನ್ನು, ಸಂತೋಷವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಮತ್ತು ಮಾತು ಸ್ವಾಭಾವಿಕವಾಗಿದ್ದರೆ ಒಳ್ಳೆಯದು ಅನ್ನುವಂಥದ್ದು ಸಾತ್ವಿಕವಾದಂತಹ ಸಲಹೆ. ಅಂದರೆ ಯಾವಾಗ ಒರಟುತನದ ಮಾತನಾಡ್ತೀವೋ ಅಥವಾ ನಮ್ಮ ಹಕ್ಕಿದೆ ಅಂತ ಹೇಳಿ ಚಲಾಯಿಸ್ಲಿಕ್ಕೆ ಹೋಗ್ತೀವೋ ಆಗ ಕೆಲಸ ವಿಳಂಬವಾದರೆ ಅದಕ್ಕೆ ನಿಮ್ಮ ಮಾತೇ ಕಾರಣ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ಬೇರೆಯವರ ಸಲಹೆಗಳನ್ನೆಲ್ಲ ತೆಗೆದುಕೊಳ್ಳಿ, ಆದರೆ ತೀರ್ಮಾನ ನಿಮ್ಮದಾಗಿರಬೇಕು. ಯಾರೋ ಏನೋ ಹೇಳಿದರು ಅಂತ ಹೇಳಿ ಸಾರಾಸಗಟಾಗಿ ಅದನ್ನು ತೆಗೆದುಹಾಕುವಂಥದ್ದು, ಧಿಕ್ಕರಿಸುವಂಥದ್ದು ಒಳ್ಳೆಯದಲ್ಲ. ಯಾರು ಏನು ಹೇಳಿದರೂ ಕೂಡ ಅದನ್ನು ಸ್ವೀಕಾರ ಮಾಡಬೇಕು, ಸರಿಯಾಗಿ ಚಿಂತನೆ ಮಾಡಬೇಕು. ಎಷ್ಟರ ಮಟ್ಟಿಗೆ ನಿಮಗದು ಅನುಕೂಲಕರವಾಗಿದೆ, ಅದರಿಂದ ಯಾವುದು ಹಾನಿ ಇಲ್ವಾ ಅನ್ನುವಂಥದ್ದನ್ನು ಯೋಚನೆ ಮಾಡಿ ನಿರ್ಧಾರವನ್ನು ನೀವು ಮಾಡಬೇಕಾದಂಥದ್ದು. ಆರ್ಥಿಕವಾದಂತಹ ಸಹಾಯದ ಅಗತ್ಯತೆ ಇರುತ್ತೆ, ಅದನ್ನು ಗಮನಿಸ್ಕೊಳ್ಳಿ. ಜೊತೆಗೆ ಬೇರೆಯವರ ಪೂರ್ಣ ಅವಲಂಬನೆ ನಿಮಗೆ ಹಿನ್ನಡೆಯಾಗುತ್ತೆ. ಅಂದರೆ ಯಾವುದೋ ಒಂದು ಕೆಲಸಕ್ಕೆ ಬೇರೆಯವ್ರನ್ನ ಬಿಟ್ಟರೆ ಸಾಧ್ಯವೇ ಇಲ್ಲಪ್ಪ, ನಾನೊಬ್ಬ ಆ ಕೆಲಸ ಮಾಡೋದಕ್ಕಾಗೋದಿಲ್ಲ ಅನ್ನುವಂಥದ್ದು ಪ್ರತಿಯೊಂದು ಕೆಲಸದಲ್ಲೂ ಕೂಡ ಹಾಗಾಗ್ಬಿಟ್ರೆ ತೊಂದರೆಯನ್ನು ಅನುಭವಿಸಬೇಕಾದಂಥದ್ದು. ನಿಮ್ಮ ಸ್ವಾಭಿಮಾನದ ಬಗ್ಗೆ ತುಂಬ ಗೌರವ ಇರಲಿ. ಸ್ವಾಭಿಮಾನ ಅಹಂಕಾರವಾಗಬಾರ್ದು. ನನ್ನ ಬಿಟ್ಟರೆ ಇಲ್ಲ ಅನ್ನುವಂತಹ ಭಾವನೆ ಅದರಿಂದ ಬರಬಾರ್ದು ಅಂತಕ್ಕಂಥದ್ದು. ಶ್ರೀನಿವಾಸನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭರಾಶಿಯವರು ನೀವು ನೀವಾಗಿರಬೇಕೇ ಹೊರತು ಹೊಸತನ್ನು ಪ್ರದರ್ಶನ ಮಾಡಲಿಕ್ಕೆ ಹೋಗಬೇಡಿ. ಏನೋ ಯಾವುದೋ ಸಂದರ್ಭ ಬಂತು, ಯಾವುದೋ ವ್ಯಕ್ತಿಗಳಿದ್ದಾರೆ ಅಥವಾ ಇನ್ಯಾರೋ ನಿಮ್ಮನ್ನು ಕೆರಳಿಸಿದರು ಅಂತ ಆದಾಗ ನೀವು ಬೇರೆ ರೀತಿಯಲ್ಲಿ ನಡ್ಕೊಳ್ಳುವಂಥದ್ದು ಏನಿದೆ ಅದು ನಿಮಗೆ ಶೋಭೆಯನ್ನು ತರುವುದಿಲ್ಲ ಅಂತ ಅರ್ಥ. ನಿಮ್ಮ ನಡವಳಿಕೆಯಿಂದ, ನಿಮ್ಮ ಮಾತಿನಿಂದ ಮನೆಯವರಿಗೆ ಕೋಪ ಬರುವಂಥದ್ದು, ಅದಕ್ಕೆ ಅವಕಾಶಗಳನ್ನು ಖಂಡಿತ ಮಾಡಿಕೊಡಬೇಡಿ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ಏರುಪೇರಾಗತ್ತೆ, ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು. ಏನೋ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳು, ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಖಾಸಗಿ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಕೆಲಸದ ವಿಚಾರದಲ್ಲಿ ಕಿರಿಕಿರಿ ಉಂಟಾಗ್ತಕ್ಕಂಥದ್ದು, ಕೆಲಸ ಸಮಾಧಾನ ಇಲ್ಲ ಅಥವಾ ನೀವು ಮಾಡಿದಂತಹ ಕೆಲಸದ ಗುಣಮಟ್ಟ ಸರಿಯಾಗಲಿಲ್ಲ ಅಂತ ಹೇಳಿ ಮೇಲಧಿಕಾರಿಗಳು, ಹಿರಿಯರು ನಿಮ್ಮನ್ನು ಆಕ್ಷೇಪ ಮಾಡ್ತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಹಿಂದಿನ ತಪ್ಪುಗಳನ್ನು ತಿದ್ದುಕೊಳ್ಳೋದಕ್ಕೆ ಅವಕಾಶಗಳಿರುತ್ತೆ. ಹಿಂದೆ ಏನಾದರೂ ತಪ್ಪು ನಡೆದಿದ್ದರೆ ಅಥವಾ ಏನಾದರೂ ನಿಮ್ಮಿಂದ ಅಪಚಾರಗಳಾಗಿದ್ದರೆ ಅದೆಲ್ಲವನ್ನು ಸರಿ ಮಾಡಿಕೊಳ್ಳಿಕ್ಕೆ ಇದೊಂದು ಒಳ್ಳೆಯ ಅವಕಾಶ. ಈಗಲೂ ತಪ್ಪನ್ನು ತಿದ್ದುಕೊಳ್ಳಿಲ್ಲ ಅಂತಂದರೆ ಮತ್ತೆ ಅದನ್ನು ಯಾವ ರೀತಿ ಯಾರು ಏನು ಹೇಳಬೇಕು ಅನ್ನುವಂಥದ್ದು ತಿಳಿದೇ ಇರುವಂಥದ್ದು. ಹೊಸ ಕೆಲಸಗಳಿಗೆ ಆತರವನ್ನು ಪಡಬೇಡಿ, ನಿಧಾನವಾಗಿ ಆಲೋಚನೆ ಮಾಡಿ. ಸರಿಯಾದಂತಹ ಮಾರ್ಗ ಸಿಕ್ಕತ್ತೆ. ಆತರದಿಂದ ಮಾಡಿ ಪುನಃ ಅದೇ ಕೆಲಸವನ್ನು ಮಾಡೋ ಹಾಗಾದರೆ ಯಾವ ಪುರುಷಾರ್ಥಕ್ಕೆ ಅದನ್ನು ಮಾಡಬೇಕಾಗಿತ್ತು ಅನ್ನುವಂಥದ್ದಾಗತ್ತೆ. ವಿಷ್ಣು ಮೂರ್ತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಿಥುನ ರಾಶಿ. ಹಣವನ್ನು ಉಳಿಸೋದಕ್ಕೆ ಬೇರೆ ಬೇರೆ ಮಾರ್ಗವನ್ನು, ಬೇರೆ ದಾರಿಯನ್ನು ನೀವು ಕಂಡುಹಿಡ್ಕೊಳ್ತಕ್ಕಂಥದ್ದು, ಹುಡುಕುವಂಥದ್ದಾಗತ್ತೆ. ಏನೋ ಒಂದು ಸಂಪಾದನೆ ಬರ್ತಾ ಇದೆ, ಒಂದು ಕೆಲಸ ಇದೆ, ಅದರಿಂದ ಸಂಬಳ ಬರುತ್ತೆ. ಆದರೆ ಅದನ್ನೂ ಮೀರಿ ನನಗೆ ಇನ್ನೇನೋ ಒಂದಷ್ಟು ಸಂಪಾದನೆ, ಆದಾಯ ಆಗಬೇಕು ಅಂತಕ್ಕಂತಹ ಭಾವನೆಯಿಂದ ಬೇರೆ ಮಾರ್ಗವನ್ನು ಹುಡುಕ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನಿಮ್ಮ ವಿರೋಧಿಗಳ ಬಗ್ಗೆ ಧೈರ್ಯವಾಗಿ ಕಾರ್ಯ ಯೋಜನೆಗಳನ್ನು ಮಾಡಿ ಜಯಶೀಲರಾಗ್ತೀರಿ. ಯಾರು ನಿಮ್ಮ ಕೆಲಸಕ್ಕೆ, ನಿಮ್ಮ ಯೋಜನೆಗೆ, ನಿಮ್ಮ ಅಭ್ಯುದಯಕ್ಕೆ ಅಡ್ಡಿಯಾಗ್ತಾರೋ ಅಂಥವರ ವಿರುದ್ಧವೇ ನೀವು ನಿಮ್ಮ ಕಾರ್ಯಕ್ಷೇತ್ರವನ್ನು ವಿಸ್ತಾರ ಮಾಡಿಕೊಳ್ತೀರಿ. ಅವರ ಎದುರಿನಲ್ಲಿ ಕೆಲಸವನ್ನು ಮಾಡ್ತೀರಿ, ಜಯಶೀಲರಾಗ್ತೀರಿ. ಇದು ಹೆಮ್ಮೆ ಪಡುವಂಥದ್ದು. ನಿಮಗೆ ಎಲ್ಲೋ ಒಂದು ಕಡೆ ಅಹಂಕಾರವೂ ಕೂಡ ಅಂಕುರಿಸ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗುವಂಥದ್ದು. ಮನೆಯ ಸದಸ್ಯರ ಮೇಲೂ ಕೂಡ ವಿಶೇಷವಾಗಿ ಪ್ರೀತಿ, ವಿಶ್ವಾಸವನ್ನು ನೀವು ತೋರಿಸಬೇಕು. ಕೇವಲ ವ್ಯಾವಹಾರಿಕವಾಗಿ ನಮ್ಮ ಆಲೋಚನೆಗಳಿದ್ದ ಮಾತ್ರಕ್ಕೆ ಆಗಲಿಲ್ಲ. ಕುಟುಂಬವನ್ನೂ ಕೂಡ ನಾವು ಪ್ರೀತಿಸಬೇಕು, ಅವರಿಗೆ ಸಮಯವನ್ನು ಕೊಡಬೇಕು. ಅವರ ಆಗುಹೋಗುಗಳನ್ನು, ಅವರ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು, ಅವರ ಆಸೆಗಳನ್ನು ಈಡೇರಿಸ್ತಕ್ಕಂತಹ ಪ್ರಯತ್ನವನ್ನು ನಾವು ಮಾಡಬೇಕಾದಂತಹ ಕರ್ತವ್ಯ ಅಂತ ಹೇಳಿ ನೀವು ತಿಳಿಬೇಕಾಗತ್ತೆ. ಹೊಸ ವ್ಯಾಪಾರ ವ್ಯವಹಾರಾದಿಗಳನ್ನು ಆರಂಭ ಮಾಡೋದಕ್ಕೆ ಆ ಯೋಚನೆಗಳಿದ್ದರೆ
ಅದು ಶುಭವಾದಂತಹ ದಿವಸವಾಗುತ್ತೆ. ನಿಮ್ಮ ವಿರೋಧಿಗಳಿಗೆ ಈ ದಿವಸ ಜಯ ಇರೋದಿಲ್ಲ, ಅವರು ನಿಮ್ಮ ಮುಂದೆ ಸೋಲ್ಲೇಬೇಕು. ಹಾಗಂತ ವಿರೋಧಿಗಳು ನಮ್ಮ ಮುಂದೆ ಸೋಲ್ತಾರೆ ಅಂತ ಹೇಳಿ ನೀವು ಮನಸೋ ಇಚ್ಛೆ ಏನು ಬೇಕೋ ಅದನ್ನು ಮಾಡುವಂಥದ್ದೂ ಅಲ್ಲ. ಯೋಗ್ಯವಾದಂತಹ ಕೆಲಸವನ್ನು, ನಿಮ್ಮ ಗೌರವಕ್ಕೆ ಧಕ್ಕೆ ಬರದೇ ಇರತಕ್ಕಂತಹ ಕೆಲಸಗಳನ್ನು ಮಾಡಿ ಜಯಶೀಲರಾಗಿ ಅನ್ನುವಂಥದ್ದು. ಆರೋಗ್ಯದ ಬಗ್ಗೆ ಸಮಾಧಾನ ಇರುತ್ತೆ. ಪರವಾಗಿಲ್ಲಪ್ಪ, ನಾನು ನನ್ನ ಕೆಲಸಗಳನ್ನು ಮಾಡ್ಕೊಳ್ಳೋದಕ್ಕೆ ನನಗೆ ಯಾವ ಅಭ್ಯಂತರಗಳು ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಮನಸ್ಸು ಆರೋಗ್ಯದ ವಿಚಾರದಲ್ಲಿ ಸ್ಥಿರವಾಗಿರ್ತಕ್ಕಂಥದ್ದಾಗತ್ತೆ ಅನ್ನುವಂಥದ್ದನ್ನು ಹೇಳಬೇಕು. ರಾಮದೂತ ಮಾರುತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಆ ಆಂಜನೇಯ ಸ್ವಾಮಿಯ ಪರಮಾನುಗ್ರಹ ನಿಮ್ಮನ್ನು ಸದಾ ರಕ್ಷಣೆ ಮಾಡಲಿ. ಶುಭವಾಗಿ. ಕರ್ಕಾಟಕ ರಾಶಿ, ನೀವು ಆ ಸಂದರ್ಭೋಚಿತವಾಗಿ ಒಂದಷ್ಟು ಜನಕ್ಕೆ ಏನಾದರೂ ನಿಮ್ಮ ಕೈಲಾದ ಸಹಾಯವನ್ನು ಮಾಡ್ಬೋದು. ಯಾರಿಗೆ ಏನೇ ಸಹಾಯ ಮಾಡಿದರೂ ಕೂಡ ನಿಮ್ಮ ಗ್ರಹಗತಿಗಳು ಚೆನ್ನಾಗಿಲ್ಲದೆ ಇದ್ದಾಗ ಹಿಂದಿನಿಂದ ನಿಮ್ಮನ್ನು ದೂಷಣೆ ಮಾಡ್ತಾರೆ, ನಿಮ್ಮಿಂದ ಉಪಕಾರವನ್ನು ಪಡ್ಕೊಳ್ತಾರೆ, ನಿಮ್ಮಿಂದ ಸಹಾಯವನ್ನು ಪಡ್ಕೊಳ್ತಾರೆ, ನಿಮ್ಮನ್ನೇ ನಿಷ್ಠುರ ಮಾಡ್ತಾರೆ. ಇದಕ್ಕೆ ಯಾರೂ ಹೊರತಲ್ಲ. ಆದರೆ ಗ್ರಹಗತಿಯ ದೃಷ್ಟಿಯಿಂದ ಆ ಒಂದು ಸಂದರ್ಭ ನಿಮಗೀಗ ಒದಗಿ ಬಂದಿರತಕ್ಕಂತಹದ್ದು. ಬೇರೆಯವರ ಭಾವನೆಗಳಿಗೆ ಹೆಚ್ಚು ನೀವು ಸ್ಪಂದಿಸ್ತಕ್ಕಂತಹ ಕೆಲಸವಾಗುತ್ತೆ. ಯಾರಾದರೂ ಏನೋ ಅಯ್ಯೋ ಅಂತಂದರೆ ಅವರಿಗೇನಾದರೂ ಒಂದಷ್ಟು ಒಳ್ಳೆಯದನ್ನು ಮಾಡೋಣ, ನಮ್ಮ ಕೈಲಾದ ಸಹಾಯ ಮಾಡೋಣ ಅನ್ನುವಂತಹ ಭಾವನೆ ನಿಮ್ಮಲ್ಲಿ ಇರುವಂಥದ್ದಾಗುತ್ತೆ. ಎಲ್ಲ ಇದ್ದರೂ ಕೂಡ ಸುಖ ಪಡುವಂತಹ ಯೋಗ ಇಲ್ಲ. ಇದಕ್ಕೆ ಯೋಗ ಬರಬೇಕು, ಯೋಗ್ಯತೆ ಇರಬಹುದು, ಅಥವಾ ಬೇಕಾದಂತಹ ಪರಿಕರಗಳಿರಬಹುದು, ಅನುಕೂಲಗಳಿರಬಹುದು, ದುಡ್ಡಿರಬಹುದು. ಎಲ್ಲ ಇದ್ದರೂ ಕೂಡ ಯೋಗ ಇಲ್ಲ ಅಂತಾದರೆ ಕೇವಲ ಅದು ನಮ್ಮ ಹತ್ರ ಇರುತ್ತೆ ಅಷ್ಟೇ ಹೊರತು ಅದರ ಉಪಯೋಗ ನಮಗೆ ಆಗೋದಿಲ್ಲ. ಅದರಿಂದ ಯಾವ ಅನುಕೂಲವೂ ಕೂಡ ನಮಗೆ ಆಗೋದಿಲ್ಲ ಅನ್ನುವಂಥದ್ದನ್ನು ತಿಳಿಬೇಕು. ಜನ ನಿಮ್ಮ ಕಡೆ ಆಕರ್ಷಿತರಾಗ್ತಾರೆ. ನಿಮ್ಮ ನಡೆ, ನುಡಿ, ಮಾತು ಎಲ್ಲವೂ ಕೂಡ ಬೇರೆಯವರಿಗೆ ಇಷ್ಟ ಆಗತ್ತೆ. ಜನ ನಿಮ್ಮನ್ನು ಹುಡುಕಿಕೊಂಡು ಬರುವ ಹಾಗೆ ಆಗುವಂಥದ್ದಿರುತ್ತೆ. ಜೊತೆಗೆ ಒಂದಷ್ಟು ಕೆಲಸಗಳು ಬೇರೆಯವರಿಗೆ ನಿಮ್ಮಿಂದ ಆಗಬೇಕಾದಂಥದ್ದಿದ್ರೆ ಅದಕ್ಕೆ ನೀವೇ ಸೂಕ್ತವಾದಂತಹ ವ್ಯಕ್ತಿ ಅನ್ನುವಂತಹ ಭಾವನೆಯಿಂದ ನಿಮ್ಮ ಹತ್ರ ಬರಬಹುದು ಅಂತ ಅರ್ಥ. ನಿಮ್ಮದು ಉಚಿತವಾದಂತಹ ಸಲಹೆ ಆದರೆ ಅದರ ಉಪಯೋಗವನ್ನು, ಅದರ ಲಾಭವನ್ನು ಬೇರೆಯವರು ಪಡ್ಕೊಳ್ತಾರೆ. ಅದರ ಬಗ್ಗೆ ಗಮನ ಇಲ್ಲದೆ ಹೋಗ್ಬಿಟ್ರೆ ಬೇರೆಯವರು ನಿಮ್ಮ ಒಂದು ವಿಚಾರವನ್ನು, ನಿಮ್ಮ ಕಲೆಯನ್ನು, ನಿಮ್ಮ ಪ್ರತಿಭೆಯನ್ನು, ನಿಮ್ಮ ಮಾತನ್ನು ಎಲ್ಲವನ್ನೂ ಬೇರೆಯವರು ಉಪಯೋಗ ಮಾಡಿಕೊಂಡು ಅದರಿಂದ ಲಾಭವನ್ನು ಪಡ್ಕೊಳ್ತಾರೆ. ಹೆಸರು ನಿಮ್ಮದಾಗಿರುತ್ತೆ, ಅನುಕೂಲ ಅಥವಾ ಉಪಯೋಗ ಬೇರೆಯವರು ಪಡ್ಕೊಳ್ತಾರೆ ಅನ್ನುವಂಥದ್ದಾಗತ್ತೆ. ಲಕ್ಷ್ಮೀ ದೇವಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.